ರಾಶಿಯವರಿಗೆ ಯೋಜನೆಯ ಬೆಳವಣಿಗೆಗೆ ಸಂಬಂಧಿಸಿದವರ ಜೊತೆ ಚರ್ಚೆ ನಡೆಸಿ ಬಾಕಿ ಇದ್ದ ಯೋಜನೆಯ ಸಂಪೂರ್ಣಗೊಳಿಸುವ ಬಗ್ಗೆ ಗಮನ ಹರಿಸಿ. ಕೆಲಸ ಕಾರ್ಯಗಳು ಕೈಗೂಡಲೆಂದು ದೇವರಲ್ಲಿ ಹರಕೆ ಹೊತ್ತಿರುವ ವಿಚಾರ ಮರೆಯದಿರಿ. ವೃಷಭ ರಾಶಿಯವರಿಗೆ ಕಷ್ಟ ಪರಿಸ್ಥಿತಿಯಲ್ಲಿ ಜನಬಲದ ಕೊರತೆ ಇದ್ದರೂ ಸಕಾಲಕ್ಕೆ ಸ್ನೇಹಿತರಿಂದ ಹಣ ಸಹಾಯ ಸಿಗಲಿದೆ. ನಟನೆಯ ವೃತ್ತಿಯವರಿಗೆ ಜನಪ್ರಿಯತೆ ಇರುವುದು, ವಿದ್ಯಾರ್ಥಿ ಸಮೂಹಕ್ಕೆ ಅವಕಾಶಗಳು ಲಭಿಸಲಿದೆ. ಮಿಥುನ ರಾಶಿಯವರಿಗೆ ಕೇವಲ ವ್ಯಾವಹಾರಿಕವಾಗಿ ಅಲ್ಲದೆ ಪಾರಮಾರ್ಥಿಕವಾಗಿ ದೃಷ್ಟಿಯಿಂದಲೂ ವಿಷಯಗಳನ್ನು ಯೋಚನೆ ಮಾಡುವುದು ಉತ್ತಮ. ಹಿಂದಿನ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂಬುದು ಅರಿವಾಗುವುದು. ಕರ್ಕಾಟಕ ರಾಶಿಯವರಿಗೆ ಲೆಕ್ಕಾಚಾರದ ಜವಾಬ್ದಾರಿ ಹೊತ್ತಿರುವವರು ಗಮನದಿಂದ ಕೆಲಸ ನಿರ್ವಹಿಸಿ, ಇಲ್ಲವಾದಲ್ಲಿ ಸಮಸ್ಯೆಗೆ ಸಿಲುಕುವಂತಾಗಬಹುದು. ಬಂಧನದ ಭೀತಿ ಅಥವಾ ಮಾನಹಾನಿಯ ಲಕ್ಷಣಗಳಿವೆ, ಜಾಗೃತರಾಗಿರಿ. ಸಿಂಹರಾಶಿಯವರಿಗೆ ಶುದ್ಧ ಹಸ್ತದ ಗುಣದಿಂದ ಹಿರಿಯ ವ್ಯಕ್ತಿಯೊಬ್ಬರ ಜೊತೆ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಒಳಾಂಗಣ ವಿನ್ಯಾಸ ಬೇಡಿಕೆ ಇರುವುದರಿಂದ ಉದರ ಸಂಬಂಧ ಆರೋಗ್ಯ ಎದುರಾಗಬಹುದು. ಕನ್ಯಾ ರಾಶಿಯವರಿಗೆ ಬಿಡುವಿಲ್ಲದ ಕೆಲಸದಲ್ಲಿಯೂ ಮನಸ್ಸಿಗೆ ಒಂದು ತರಹದ ನೆಮ್ಮದಿ ಇರುವುದು ಆಶ್ಚರ್ಯವೆನಿಸಲಿದೆ. ಶ್ರೀರಾಮ ನಾಮ ಭಜನೆಯಿಂದ ಕಾರ್ಯಗಳು ಅಭಿವೃದ್ಧಿ, ಹಠದಿಂದ ಸೋಲು ಉಂಟಾಗಬಹುದು. ತುಲಾ ರಾಶಿಯವರಿಗೆ ಮಾನಸಿಕವಾಗಿ ಕುಗ್ಗದೆ ಧೈರ್ಯದಿಂದ ಇರುವುದು ಮೂಲಮಂತ್ರವಾಗಿದೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಿ ಅದರಿಂದ ಉತ್ತಮ ಶುಭ ಫಲ ಕಾಣುವಿರಿ. ಹಣಕಾಸಿನಲ್ಲಿ ಕೊಂಚ ಹಿಡಿತವಿರಲಿ. ವೃಶ್ಚಿಕ ರಾಶಿಯವರಿಗೆ ಹೂವಿನ ಬೆಳೆಗಾರರಿಗೆ, ಜೇನು ಉದ್ಯಮಿಗಳಿಗೆ ಲಾಭವಿದ್ದರೂ ಮಧ್ಯವರ್ತಿಗಳ ಕಿರಿಕಿರಿ ಆತಂಕವನ್ನು ಸೃಷ್ಟಿಸಲಿದೆ. ಬಹುದಿನಗಳಿಂದ ಕಾಯುತ್ತಿದ್ದ ಫಲಿತಾಂಶವೂ ಬರಲಿದೆ. ಶುಭ ಭೋಜನ ಪ್ರಾಪ್ತಿಯಾಗಲಿದೆ. ಧನು ರಾಶಿಯವರಿಗೆ ಕೌಟುಂಬಿಕ ವಿಷಯದತ್ತ, ಅದರಲ್ಲೂ ಮಡದಿಯ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸಬೇಕಾಗುತ್ತದೆ. ಪ್ರಯತ್ನಕ್ಕಿಂತ ಮಿಗಿಲಾದ ಧನಾದಾಯವಿರಲಿದೆ. ಮಿತ್ರರಲ್ಲಿ ಕಿರು ಪ್ರವಾಸ ಮಾತು ಬರಲಿದೆ. ಮಕರ ರಾಶಿಯವರಿಗೆ ದೊಡ್ಡ ವ್ಯವಹಾರವನ್ನು ಗಮನದಲ್ಲಿಟ್ಟುಕೊಂಡು ಸಾಲ ಮಾಡುವುದು ಸರಿಯಲ್ಲ. ಎಲೆಕ್ಟ್ರಿಕ್ ಉಪಯೋಗಗಳ ಮೇಲೆ ಬಂಡವಾಳ ಹೂಡುವುದು, ವೃತ್ತಿ ಹೊರತಾದ ಕೆಲಸ ಮಾಡುವುದರಲ್ಲಿ ಆಸಕ್ತಿ ಹೆಚ್ಚಲಿದೆ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ವೇದಿಕೆ ಸಿಗಲಿದೆ. ಕೆಲಸದಲ್ಲಿ ಹೊಸ ಪ್ರಯತ್ನಗಳ ಪ್ರಯೋಗಿಸಿ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾನಸಿಕ ಅಸಮಾಧಾನ ಕಾಡಲಿದೆ. ಮೀನರಾಶಿಯವರಿಗೆ ಮಾರ್ಗದರ್ಶಕರ ವಾಕ್ಯವನ್ನು ಅನುಸರಿಸಿದರೆ ಜೀವನ ರೂಪಿಸಿಕೊಳ್ಳಲು ಸುಲಭವಾಗುತ್ತದೆ. ವೃಥಾ ಕಾಲಹರಣ ಮಾಡಿದರೆ ನಷ್ಟ ಅನುಭವಿಸುವಿರಿ. ಸೌಜನ್ಯ ಸರಳತೆ ಹುದ್ದೆಗೆ ಮೆರುಗು ತರುವುದು.